ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ರೋಸ್ಟೆಡ್ ಚಾಯ್ ಅಂತ ಏನು ಫೇಮಸ್ ಆಗಿದೆ ಆ ಒಂದು ಟೀನ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಯಾವ ಥರ ಟೀ ಕುಡಿತೀವೋ ಅದಕ್ಕಿಂತ 2 ಪಟ್ಟಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ. ಅದೇ ರೀತಿ ಟೇಸ್ಟ್ ಕೂಡ ನಾವು ದಿನನಿತ್ಯ ಕುಡಿಯುವಂಥ ಟೀಗಿಂತ ತುಂಬ ವಿಭಿನ್ನವಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಏನು ಟೀ ಪುಡಿನ ಯೂಸ್ ಮಾಡ್ತೀರೋ ಮನೆಯಲ್ಲಿ ಆ ಒಂದು ಟೀ ಪುಡಿನ ತಗೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಟೀ ಪುಡಿನ ತಗೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಸಕ್ಕರೆ ಕೂಡ ಒಂದು ಬೌಲಲ್ಲಿ ತೆಗೆದಿಟ್ಕೊಂಬಿಡಿ. ಸಕ್ಕರೆನ ನೀವು ಬಳಸಲ್ಲ ಅಂತ ಇದ್ದರೆ ನೀವು ಅದ್ರ ಬದಲಿಗೆ ನೀವು ಬೆಲ್ಲನ ಬಳಸ್ಬೋದು. ನೋಡ್ತಾ ಇರ್ಬೋದು, ನಾನು ಟೀ ಪುಡಿನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಬ್ರ್ಯಾಂಡ್ನ ಹೇಳ್ತಿಲ್ಲ. ಸೊ ಟೀ ಪುಡಿ ನೀವು ಯಾವ್ದು ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಟೀ ಪುಡಿನ ತೊಗೊಂಡು ಇಟ್ಕೊಳ್ಳಿ. ಅದೇ ರೀತಿ ನಾನಿಲ್ಲಿ ಶುಂಠಿನ ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಜಜ್ಜಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಎಷ್ಟು ಕೂಡ ಹಾಕಬಾರ್ದು, ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಒಂದು ಟೀನ ಬೆಲ್ಲಕ್ಕಿಂತ ಸಕ್ಕರೆ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಇದ್ರ ಟೇಸ್ಟ್ ಒಂದು ಸಲ ನೋಡಬೇಕು ಅಂದರೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸಕ್ಕರೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಸಕ್ಕರೆನ ಯೂಸ್ ಮಾಡಬಾರ್ದು, ಬಟ್ ಕೆಲವೊಂದು ಅನಿವಾರ್ಯತೆ ಇರುತ್ತೆ, ಅದರಿಂದ ಯೂಸ್ ಮಾಡಲೇಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ತೊಗೊಂಡು ಇಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಹಸಿ ಹಾಲಿದ್ದರೆ ನಿಮ್ಮ ಹತ್ರ ನೀವು ಕಾಯಿಸ್ಬಿಟ್ಟು ಯೂಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾವು ಇಲ್ಲಿ ಹಾಲಿಗೆ ಟೀ ಪೌಡರ್ ಹಾಕ್ತಿಲ್ಲ, ಟೀ ಪೌಡರ್ಗೆ ನಾವು ಹಾಲನ್ನ ಹಾಕ್ತಿರೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಹಾಲನ್ನ ಕಾಯಿಸ್ಕೊಂಡಿದ್ರೆ ಬೆಟರ್ ಅನಿಸುತ್ತೆ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಹಾಲನ್ನ ತೊಗೊಂಡಿದ್ದೀನಿ. 1/4 ಲೀಟ್ರ್ ಮೇಲೆ ಇದೆ ಇದು ಹಾಲು. ಸೊ ಈ ಹಾಲು ಗಟ್ಟಿ ಹಾಲನ್ನು ತೊಗೊಂಡು ಇದಕ್ಕೆ ನಾನು ಏಲಕ್ಕಿ ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಏಲಕ್ಕಿ ಮತ್ತು ಕಾಳು ಮೆಣಸನ್ನು ನೀವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದು ಮತ್ತು ಶುಂಠಿನ ಚೆನ್ನಾಗಿ ಜಜ್ಜಿಕೊಂಡು ಇಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ನೀವು ದಪ್ಪ ತಳ ಇರೋ ಪಾತ್ರೆಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಬೇಕಾಗುತ್ತೆ. ಫಸ್ಟ್ ನಾನು ಇಲ್ಲಿ ದಪ್ಪ ತಳ ಇರೋ ಪಾತ್ರೆನ ತೊಗೊಂಡು ನಾನಿಲ್ಲಿ ಟೀ ಪೌಡರ್ನ ಹಾಕ್ತಿದ್ದೀನಿ. ಇಲ್ಲಿ 1.5 ಸ್ಪೂನ್ ನಾನು ಸ್ಕೂಪಷ್ಟು ನಾನು ಟೀ ಪೌಡರ್ನ ಹಾಕ್ತಿದ್ದೀನಿ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, 1-2 ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಕಮ್ಮಿ ಆಯಿತು ಅಂದರೆ ನೀವು ಕುದಿಯುವಾಗಲೂ ಕೂಡ ಹಾಕೋಬೋದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದರಿಂದನೇ ಈ ಟೀಗೆ ರೋಸ್ಟೆಡ್ ಟೀ ಅಂತ ಹೆಸರು ಬಂದಿದೆ. ಹಾಗಾಗಿ ಫಸ್ಟು ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಸಕ್ಕರೆ ಎಲ್ಲ ಕರಗಿ ನೀರಾಗೋ ಥರ ಬೇಡ, ಸಕ್ಕರೆ ಏನೋ ಟೀ ಪುಡಿಗೆ ಅಂಟ್ಕೋಬೇಕು. ಆ ರೀತಿ ಆಗಿ ಸ್ವಲ್ಪ ದಪ್ಪ ಕಾಳು ಥರ ಆಗುತ್ತೆ. ಟೀ ಪುಡಿ ಮತ್ತು ಸಕ್ಕರೆ 2 ಮಿಕ್ಸ್ ಆಗಿ ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸಕ್ಕರೆ ಮತ್ತು ಟೀ ಪುಡಿ ಹೊಂದ್ಕೊಳ್ಳುತ್ತೆ. ಹಾಗೆ ಟೀ ಪುಡಿ ರೋಸ್ಟ್ ಆಗೋದ್ರಿಂದ ಈ ಟೀದು ಫ್ಲೇವರ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಸಕ್ಕರೆ ಕರಗಿ ಟೀ ಪುಡಿಗೆ ಅಂಟ್ಕೋತಾ ಇದೆ. ಈ ರೀತಿ ಅಂಟ್ಕೋಬೇಕು ಫ್ರೆಂಡ್ಸ್. ಇನ್ನು ಸ್ವಲ್ಪ ಹುರ್ಕೊಳ್ಳೋಣ, ಜಾಸ್ತಿ ಬೇಡ. ನೋಡಿ, ಇಲ್ಲಿ ಸಕ್ಕರೆ ನೀರು ಥರ ಆಗ್ತಿದೆ. ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಸ್ವಲ್ಪ ಬಿಟ್ಕೊಂಡ್ರೆ ಸಾಕು. ಇದನ್ನು ಸ್ಟವ್ನ ಆಫ್ ಮಾಡೋದೇನು ಬೇಡ, ಸ್ಟವ್ನ ಕಮ್ಮಿ ಮಾಡಿಕೊಂಡು ಇದಕ್ಕೆ ನಾವು ಹಾಲನ್ನು ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಟೀ ಪುಡಿಗೆ ಸಕ್ಕರೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಈ ರೀತಿ 2 ಅಂಟ್ಕೊಳ್ಳೋ ಒಂದು ಹಂತದಲ್ಲಿ ನಾವು ಹಾಲನ್ನು ಸೇರಿಸ್ಕೋಬೇಕು. ಸ್ಟವ್ನ ಆಫ್ ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮು ಅಥವಾ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಲನ್ನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡಿ. ಈ ರೀತಿ ಕುದಿಯೋಕೆ ಬಿಟ್ಟರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು ಅದೇ ರೀತಿ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂತ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಹಂತದಲ್ಲಿ ನಾವು ಏನು ಜಜ್ಜಿಟ್ಕೊಂಡಿರ್ತೀವೋ ಅದನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಕುದಿ ಬರಲಿ.
ನೋಡಿ ಈ ರೀತಿ ಮೇಲೆ ಉಕ್ಕಿ ಬರುವಾಗ ನಾವು ಏನು ಜಜ್ಜಿಟ್ಕೊಂಡಿದ್ದೀವೋ ಆ ಒಂದು ಶುಂಠಿ ಮತ್ತು ಏಲಕ್ಕಿ ಮೆಣಸು ಕಾಳುಗಳನ್ನು ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಟುಬಿಡಬೇಕು. ಈ ರೀತಿ ಕುದಿಸೋದ್ರಿಂದ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಶುಂಠಿ ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನಾನಿವಾಗ ಏನು ಜಜ್ಜಿಟ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲನೂ ಟೀಗೆ ಹಾಕೋಬೇಕು. ಟೀಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಬೇಡ. 2 ನಿಮಿಷ ಕುದಿಸ್ಕೊಂಡು, ಯಾಕಂದರೆ ಹಾಲು ಗಟ್ಟಿಯಾಗಿರೋದ್ರಿಂದ ಇನ್ನೂ ತುಂಬ ಗಟ್ಟಿ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ನೀವು ಒಂದು 2 ನಿಮಿಷ ಕುದಿಸ್ಕೊಂಡು ನೀಟಾಗಿ ಅದನ್ನು ಸೋಸ್ಬಿಟ್ಟು ಕುಡಿದ್ರೆ ಸಖತ್ತಾಗಿರೋ ಅಂಥ ಚಾಯ್ ನಿಮಗೆ ರೋಸ್ಟೆಡ್ ಚಾಯ್ ರೆಡಿಯಾಗುತ್ತೆ. ಈ ಒಂದು ರೋಸ್ಟೆಡ್ ಚಾಯ್ನ ನೀವು ಮಡಿಕೆ ಕಪ್ಪಲ್ಲಿ ಅಥವಾ ಗ್ಲಾಸ್ ಕಪ್ಪಲ್ಲಿ ಕುಡಿದ್ರೆ ತುಂಬ ಸಖತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಮಜಾನೇ ಬೇರೆ. ನೀವು ಮಾಮೂಲಿ ಸ್ಟೀಲ್ ಲೋಟದಲ್ಲಿ ಕುಡಿಯೋಕ್ಕಿಂತ ಗಾಜಿನ ಲೋಟದಲ್ಲಿ ಕುಡೀರಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಲೋಟಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಕಲ್ಲರು, ಟೇಸ್ಟು, ಸ್ವೀಟು ಎಲ್ಲ ಪರ್ಫೆಕ್ಟಾಗಿತ್ತು. ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ಕುಡೀರಿ. ಯಾವ ರೀತಿ ಟೇಸ್ಟ್ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.